ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ಲಿವಿಂಗ್ ರೂಮ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ 20 ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಹಾಗೆ ಗೋಡೆ ಮೇಲಿರುವ ಡಸ್ಟ್ ಎಲ್ಲ ಕೊಡ್ಕೋಕ್ಕಿಂತ ಮೊದಲು ವಿಂಡೋ ಸ್ಕ್ರೀನ್ ಎಲ್ಲ ವಾಷಿಂಗ್ ಹಾಕ್ಬಿಡೋಣ ಅಂತ ಎಲ್ಲಾನು ತೆಗಿತಾ ಇದ್ದೀನಿ. ಇದನ್ನ ವಾಷಿಂಗ್ ಹಾಕಿ ಲಿವಿಂಗ್ ರೂಮ್ನ ಕ್ಲೀನ್ ಮಾಡೋವಷ್ಟರಲ್ಲಿ ವಿಂಡೋ ಸ್ಕ್ರೀನ್ ಎಲ್ಲ ಒಣಗಿರುತ್ತೆ. ತಿರ್ಗಾ ಇನ್ಸೆಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಸ್ಕ್ರೀನ್ ಹಾಕುವಂತ ರಾಡ್ಗಳನ್ನೆಲ್ಲ ನೀಟಾಗಿ ವೆಯ್ಟ್ ಮಾಡಿಕೊಂಡು ಈ ರೀತಿ ಒರೆಸ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಟ್ಟು ಕೆಲಸ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಡಸ್ಟ್ ತೆಗಿಯೋಕ್ಕಿಂತ ಮೊದಲು ಇದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡ್ರೆ ಕೆಲಸ ಈಸಿ ಆಗುತ್ತೆ. ಹಾಗೆ ಈ ವಿಂಡೋ ಸ್ಕ್ರೀನಲ್ಲಿ ರೌಂಡ್ ಹೂಕ್ಸ್ ಎಲ್ಲ ಇದೆಯಲ್ವಾ, ಇದನ್ನ ಹಾಗೆ ತಗೊಂಡೋಗಿ ವಾಷಿಂಗ್ ಹಾಕ್ಬಿಟ್ರೆ ಎಲ್ಲ ಫುಲ್ ಬಿಚ್ಚೋಗ್ಬಿಡುತ್ತೆ. ಸೊ ಅದನ್ನ ತಿರ್ಗಾ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಜಾಯಿಂಟ್ ಮಾಡ್ತಾ ಕುತ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಕೆಲಸನ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ಈ ರಿಂಗ್ಗಳೆಲ್ಲ ಬಿಚ್ಚೋಗ್ಬಾರ್ದು ಅಂತ ನಾನು ಈ ರೀತಿ ಒಂದು ಕಾಟನ್ ಥ್ರೆಡ್ನ ತಗೊಂಡು ಟ್ಯಾಗ್ ಮಾಡಿ ಇಟ್ಟಿದ್ದೀನಿ. ಒಂದೇ ಥ್ರೆಡ್ಗೆ 4 ಸ್ಕ್ರೀನ್ ಹಾಕಿ ಟ್ಯಾಗ್ ಮಾಡಿಬಿಟ್ಟು ವಾಷಿಂಗ್ ಹಾಕ್ತೀನಿ. ಸೊ ಹಾಲ್ ಮಾತ್ರ ಕ್ಲೀನ್ ಮಾಡ್ತಿರೋದ್ರಿಂದ ಹಾಲಲ್ಲಿರುವಂಥ ಸ್ಕ್ರೀನ್ಗಳು ಮಾತ್ರ ತೆಗೆದಿದ್ದೀನಿ ನಾನು. ಈ ರೀತಿ ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಕ್ಲೀನಿಂಗ್ ಕೆಲಸನೂ ಬೇಗ ಮುಗ್ದೋಗ್ಬಿಡುತ್ತೆ. ಹಾಗೆ ವಿಂಡೋ ಸ್ಕ್ರೀನ್ ಎಲ್ಲ ವಾಷಿಂಗ್ ಹಾಕಿ ಬಂದಮೇಲೆ ನಾನು ಈ ರೀತಿ ಗೋಡೆ ಮೇಲಿರುವ ಡಸ್ಟ್ ಎಲ್ಲಾನು ರಿಮೂವ್ ಮಾಡ್ಕೊಂಡು ಹಾಗೆ ಇವಾಗಷ್ಟೇ ಹಾಸನಿಂದ ಬಂದು ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಜಾಸ್ತಿ ಡಸ್ಟ್ ಆಗಿರುವಂತ ಜಾಗ ಅಂದ್ರೆ ವಿಂಡೋ ಸೈಡೇ ಜಾಸ್ತಿ ಡಸ್ಟ್ ಆಗಿರುವಂತದ್ದು. ಹಾಗೆ ಡಸ್ಟ್ ನ ಫಸ್ಟ್ ರಿಮೂವ್ ಮಾಡಬೇಕಾದ್ರೆ ಈ ರೀತಿ ಬ್ರಷ್ ಅಲ್ಲಿ ನೀಟಾಗಿ ಡಸ್ಟ್ ಎಲ್ಲ ಕೊಡ್ಕೊಂಡು ಆಮೇಲೆ ಒಂದು ಟವಲ್ ನ ವೆಟ್ ಮಾಡ್ಕೊಂಡು ವಿಂಡೋನ ನೀಟಾಗಿ ಒರೆಸಿದ್ರೆ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡಬೇಕಾದ್ರೆ ಬಟ್ಟೆನ ವೆಟ್ ಮಾಡಿಕೊಂಡು ಕ್ಲೀನ್ ಮಾಡಬಾರ್ದು. ಡ್ರೈ ಬಟ್ಟೆ ತಗೊಂಡೆ ನೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಬೇಕು. ಹಾಗೆ ಟಿವಿ ಯೂನಿಟ್ ಡ್ರೈಯರ್ನ ವಾಕ್ಯೂಮ್ ಕ್ಲೀನರಿಂದ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಕ್ಲೀನ್, ಇದರಿಂದ ಟೈಮ್ ಕೂಡ ಸೇವಿಂಗ್ ಆಗುತ್ತೆ, ಬೇಗ ಕ್ಲೀನಿಂಗು ಆಗೋಗ್ಬಿಡುತ್ತೆ. ಹಾಗೆ ಮನೆಯಲ್ಲಿ ಈ ರೀತಿ ಫೋನ್ ಬಾಕ್ಸ್ಗಳಾಗಿರ್ಬೋದು, ವಾಚ್ ಬಾಕ್ಸ್ಗಳಾಗಿರ್ಬೋದು, ಇಯರ್ ಪಾಡ್ಸ್ ಬಾಕ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಹಾಗೆ ವೇಸ್ಟ್ ಅಂತ ಬಿಸಾಡೋದ್ರ ಬದಲು ಡ್ರಾಯರಲ್ಲಿ ಈ ರೀತಿ ಡಿವೈಡ್ ಮಾಡಿ ಇದರಲ್ಲಿ ನಮಗೆ ಯೂಸ್ ಆಗುವಂಥ ವಸ್ತುಗಳನ್ನು ನಾವು ಈ ರೀತಿ ಡಿವೈಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಡ್ರಾಯರ್ ನೋಡೋಕ್ಕೂ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ನಮಗೆ ಟೆನ್ಷನ್ ಫ್ರೀ ಅಂತಾನೆ. ಇವಾಗ ಎಲ್ಲ ವಸ್ತುಗಳನ್ನ ನಾನು ಇಲ್ಲಿ ಏನು ಡಿವೈಡ್ ಮಾಡಿ ಇಟ್ಟಿದ್ದೀನಿ, ಈ ವಸ್ತುಗಳನ್ನೆಲ್ಲ ತಗೊಂಡೋಗಿ ಒಂದೇ ಸಲ ಡ್ರಾಯರಲ್ಲಿ ಹಾಕ್ಬಿಟ್ರೆ ಸಡನ್ ಆಗಿ ಯಾವುದಾದ್ರೂ ಒಂದು ವಸ್ತುನ ತಗೊಬೇಕು ಅಂತ ಆಚೆ ಈಚೆ ವಸ್ತುಗಳನ್ನು ಹಾಕಿ ತಗೊಬೇಕಾಗುತ್ತೆ. ಸೊ ಈ ರೀತಿ ಡಿವೈಡ್ ಮಾಡಿ ಇಡೋದ್ರಿಂದ ನಮ್ಗೆ ಏನು ವಸ್ತು ಬೇಕು ಅದನ್ನ ನೀಟಾಗಿ ತಗೊಬಹುದು. ಹಾಗೆ ಒಂದ್ ಸೈಡ್ ಬಾಕ್ಸ್ ಅಲ್ಲಿ ನೀಟಾಗಿ ಚಾರ್ಜರ್ ಬ್ಯಾಟ್ರಿಗಳು, ಚಾರ್ಜರ್ ವೈರ್ಗಳು, ಹಾಗೆ ಚಾರ್ಜರ್ ಕೇಬಲ್ಸ್ಗಳು, ಮನೆನ ಈ ರೀತಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಸೊ ನಮಗೇನೆ ಕೆಲಸ ಕಮ್ಮಿ ಆಗ್ತಾ ಹೋಗುತ್ತೆ ಈ ರೀತಿ ಇಟ್ಕೊಳ್ಳೋದ್ರಿಂದ. ಹಾಗೆ ಯಾವುದೇ ಥರ ವಸ್ತುಗಳಾಗಲಿ ನೀಟಾಗಿ ಜೋಡಿಸಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಮೆಸ್ಸಿಯಾಗಿ ಇಟ್ಕೊಂಡ್ರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾನೂ ಇರೋದಿಲ್ಲ. ಒಂದು ವಸ್ತುನ ನೀಟಾಗಿ ಒಂದು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀವಿ ಅಂತ ಅಂದರೆ ಅಲ್ಲಿ ಇನ್ನೂ ಜಾಗ ಇದೆ ಅಂತ ಎಲ್ಲ ವಸ್ತುಗಳನ್ನು ತಗೊಂಡೋಗಿ ಡಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾನೂ ಇರೋದಿಲ್ಲ. ಹಾಗೆ ಈ ಪ್ಲೇಸ್ನ ನಾನು ಆಲ್ಬಮ್, ಫೋಟೋಸ್ ಎಲ್ಲ ಇಡೋಕೆ ಅಂತ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಕಬೋರ್ಡ್ ಬಾಕ್ಸ್ಗಳನ್ನು ಅವಾಗಲೇ ಕ್ಲೀನ್ ಮಾಡಿಬಿಟ್ಟು ಅವಾಗಲೇ ಒರೆಸ್ಬಿಟ್ರೆ ಕೆಲಸ ಬೇಗ ಕಂಪ್ಲೀಟ್ ಆಯಿತು ಅಂತ. ಹಾಗೆ ಪಕ್ಕದ ಕ್ಯಾಬಿನೆಟಲ್ಲಿ ಹಬ್ಬಕ್ಕೆ ಡೆಕೋರೇಷನ್ ಮಾಡುವಂಥ ಥಿಂಗ್ಸ್ಗಳಾಗಿರ್ಬೋದು, ಹಾಗೆ ವೆಯ್ಟ್ ಮಿಷಿನ್, ಸೊ ಇದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಈ ರೀತಿ ವಸ್ತುಗಳನ್ನು ಜೋಡಿಸಿ ಇಡೋದ್ರಿಂದ ಮರ್ತೋಗೋದಿಲ್ಲ, ಬೇಗ ನೆನಪಾಗುತ್ತೆ. ಈ ಬಾಕ್ಸಲ್ಲಿ ಈ ವಸ್ತುನ ಇಟ್ಟಿದ್ದೀನಿ ಅಂತ ಈಸಿಯಾಗಿ ತಗೊಬಹುದು. ಟಿವಿ ಯೂನಿಟ್ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಸೋಫಾ ಬಟ್ಟೆ ಎಲ್ಲ ತೆಗೆದು ವಾಷಿಂಗ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಹಾಗೆ ಲಿವಿಂಗ್ ರೂಮ್ನಲ್ಲೇ 1 by 1 ಪ್ಲೇಸ್ನ ಡಿವೈಡ್ ಮಾಡಿಕೊಂಡು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಹೋದ್ವಿ ಅಂದರೆ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ, ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ.
ಹಾಗೆ ಟಿವಿ ಯೂನಿಟ್ ಡ್ರಾಯರ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿಟ್ಟಿರುವಂಥ ಶೋ ಪೀಸಸ್ ಎಲ್ಲ ನೀರಲ್ಲಿ ವಾಶ್ ಮಾಡುವಂಥ ಶೋ ಪೀಸಸ್ನ ವಾಶ್ ಮಾಡಿಬಿಟ್ಟು ನೀರು ಡ್ರೈ ಆಗಲಿ ಅಂತ ಇಡ್ತಾ ಇದ್ದೀನಿ. ಈ ಶೋ ಪೀಸಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟರೆ ನಾನು ಡಸ್ಟ್ ಎಲ್ಲ ರಿಮೂವ್ ಮಾಡೋವಷ್ಟರಲ್ಲಿ ನೀಟಾಗಿ ಡ್ರೈ ಆಗಿರುತ್ತೆ. ಆಮೇಲೆ ತಗೊಂಡೋಗಿ ಆರ್ಗನೈಸ್ ಮಾಡಿಬಿಡ್ಬೋದು. ಸೊ ಹಾಗೆ ಉರುಳಿ ಇಡುವಂಥ ಸೈಡ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಆರಾಮಾಗಿ ಈಸಿಯಾಗಿ ಈ ಡ್ರಾಯರ್ ಎಲ್ಲ ರಿಮೂವ್ ಮಾಡ್ಕೊಬಹುದು. ಇದನ್ನು ನೀಟಾಗಿ ಡಸ್ಟ್ ಎಲ್ಲ ಈ ರೀತಿ ಒರೆಸ್ಕೊಂಡು ಇನ್ಸೆಟ್ ಮಾಡ್ಕೊಬಹುದು. ಹಾಗೆ ಮೆಡಿಷನ್ನ ನಾನು ಮೊದಲು ಕಿಚನಲ್ಲಿ ಇಡ್ತಾ ಇದ್ದೆ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟಲ್ಲಿ ಹೇಳಿದರು ಮೆಡಿಷನ್ನ ಕಿಚನಲ್ಲಿ ಇಡಬಾರ್ದು ಅಂತ ಹೇಳಿ. ಅವಾಗಿಂದ ನಾನು ಟೇಬಲಲ್ಲಿ ಒಂದು ಡ್ರಾಯರ್ನ ಮೆಡಿಷನ್ ಇಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೊ ಇದೊಂಥರ ತುಂಬ ಯೂಸ್ಫುಲ್ ಆಗಿದೆ. ಹಾಲಲ್ಲಿ ಫೋಟೋ ಹಾಗೆ ಪೈಂಟಿಂಗ್ಸ್ ಎಲ್ಲ ಹಾಕಿರ್ತೀವಲ್ವ, ಅದನ್ನು ಡೈರೆಕ್ಟಾಗಿ ವೆಟ್ ಟವಲ್ ಮಾಡಿಕೊಂಡು ಒರೆಸ್ಬಾರ್ದು. ಸೊ ಈ ರೀತಿ ಒಂದು ಬ್ರಷ್ನ ತಗೊಂಡು ಅದರಲ್ಲಿರೋ ಡಸ್ಟ್ ಎಲ್ಲ ನೀಟಾಗಿ ರಿಮೂವ್ ಮಾಡಬೇಕು. ಆಮೇಲೆ ಒಂದು ಟವಲ್ ತಗೊಂಡು ಒರೆಸೋದ್ರಿಂದ ಶೈನಿಂಗ್ ಆಗಿ ನೀಟಾಗಿ ಕಾಣ್ತಾ ಇರುತ್ತೆ ಫೋಟೋಸ್ ಎಲ್ಲ ನೋಡೋಕ್ಕೆ. ಹಾಗೆ ನಾನಿಲ್ಲಿ ಕುದುರೆ ಫೋಟೋ ತೋರಿಸ್ತಾ ಇದ್ದೀನಲ್ವಾ, ಸೊ ಆ ಪೈಂಟಿಂಗ್ನ ನಾನೇ ಮಾಡಿದ್ದು. ಮನೇಲಿ ಒಡೆದೋಗಿರುವಂಥ ಗ್ಲಾಸ್ ಇತ್ತು, ಸೊ ಅದನ್ನು ಯೂಸ್ ಮಾಡಿಕೊಂಡು ಕುದುರೆ ಪೈಂಟಿಂಗ್ ಮಾಡಿದ್ದೀನಿ. ಪೈಂಟಿಂಗ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಆದಷ್ಟು ಮನೆಯಲ್ಲಿ ವಸ್ತುಗಳನ್ನು ಕಮ್ಮಿಯಾಗಿ ಇಡೋದ್ರಿಂದ ಕ್ಲೀನಿಂಗ್ ಕೆಲಸ ಬೇಗನೆ ಮುಗಿಯುತ್ತೆ ಅಂತ ಹೇಳ್ತೀನಿ ನಾನು. ಹಾಗೆ ಲಿವಿಂಗ್ ರೂಮಲ್ಲಿ ಟೀಪಾಯ್ ಮೇಲೆ ಜಾಸ್ತಿ ವಸ್ತುಗಳನ್ನು ತಗೊಂಡೋಗಿ ಇಡಬಾರ್ದು. ನೋಡೋಕೆ ಚೆನ್ನಾಗಿ ಕಾಣಿಸ್ತಾನೂ ಇರೋದಿಲ್ಲ. ಸಿಂಪಲ್ ಆಗಿದ್ರೇ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಟೀಪಾಯ್ ಮೇಲೆ ಒಂದು ಟ್ರೇನ ಇಟ್ಟು ಅದರಲ್ಲಿ ಒಂದು ಉಲ್ಲನ್ ಮ್ಯಾಟ್ನ ಹಾಕಿಬಿಟ್ಟು ಈ ರೀತಿ ಒಂದು ಮನಿ ಪ್ಲಾಂಟ್ ಇಡುವಂಥ ಶೋ ಪೀಸಸ್ನ ಇಟ್ಟಿದ್ದೀನಿ. ಹಾಗೆ ಈ ಉಲ್ಲನ್ ಮ್ಯಾಟ್ನ ನಾನೇ ಹಾಕಿರುವಂಥದ್ದು. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಲಿವಿಂಗ್ ರೂಮಲ್ಲಿ ಸೋಫಾನ ಕ್ಲೀನ್ ಮಾಡೋದು ಅದೇ ದೊಡ್ಡ ಕೆಲಸ. ಟೈಮ್ ಹಿಡಿಯೋ ಕೆಲಸ ಜಾಸ್ತಿ ಅಂದರೆ ಸೋಫಾ ಕ್ಲೀನ್ ಮಾಡೋದು. ಸೋಫಾನು ವಾಕ್ಯೂಮ್ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಜಾಸ್ತಿ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಈ ಕೆಲಸನ ಲಾಸ್ಟಲ್ಲಿ ಚೂಸ್ ಮಾಡಿಕೊಂಡೆ. ಹೇಗಿದ್ರು ಜಾಸ್ತಿ ಡಸ್ಟ್ ಆಗಿರುತ್ತೆ, ಟೈಮ್ ತಗೊಳುತ್ತೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಮಳೆಗಾಲದಲ್ಲಿ ಕಾರ್ಪೆಟ್ನ ಕ್ಲೀನ್ ಮಾಡೋದು ತುಂಬಾ ದೊಡ್ಡ ಕೆಲಸ. ಯಾಕಂದರೆ ಸರಿಯಾಗಿ ಒಣಗೋದಿಲ್ಲ, ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ಸೊ ಅದ್ರ ಬದಲು ಕಾರ್ಪೆಟ್ನ ಹಾಗೇ ಕ್ಲೀನ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಪೌಡರ್ನ ಒಂದು 10 ನಿಮಿಷ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಕಂಫರ್ಟ್ನ ಸ್ಪ್ರೇ ಮಾಡಿ ಬಿಡ್ತಾ ಇದ್ದೀನಿ. ಸೊ ಈ ರೀತಿ ವೀಕ್ಲಿ 1 ಟೈಮ್ ನಾನು ಕಾರ್ಪೆಟ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈ 2 ಥಿಂಗ್ಸನ್ನು ಕಾರ್ಪೆಟ್ ಮೇಲೆ ಯೂಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ಟು ವಾಕ್ಯೂಮ್ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ, ಗುಡ್ ಸ್ಮೆಲ್ ಬರ್ತಾ ಇರುತ್ತೆ. ಕಾರ್ಪೆಟ್ನ ಒಂದು 4 ಮಂತಿಗೆ ಒಂದ್ಸಲ ವಾಶ್ ಮಾಡ್ಬೇಕಷ್ಟೇನೆ. ಸೊ ಇಲ್ಲ ಅಂದ್ರೆ ಅದರ ಸಾಫ್ಟ್ನೆಸ್ನ ಕಳ್ಕೊಳ್ಳುತ್ತೆ, ರಫ್ ಆಗಿಬಿಡುತ್ತೆ ಯಾವಾಗಲೂ ವಾಶ್ ಮಾಡ್ತಾ. ನಾನು ಹಾಸನಿಂದ ಬಂದಾಗ ಕಾರ್ಪೆಟ್ ವಾಶ್ ಮಾಡಿ ಹಾಕಿದ್ದೆ. ಸೊ ಹಾಗಾಗಿ ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ. ಸೊ ಹಾಗೆ ಲಿವಿಂಗ್ ರೂಮ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ವಾಷಿಂಗ್ ಹಾಕಿರುವಂಥ ವಿಂಡೋ ಸ್ಕ್ರೀನ್ ಎಲ್ಲ ಎಲ್ಲಾನು ನೀಟಾಗಿ ಈ ರೀತಿ ಇನ್ಸೆಟ್ ಮಾಡಿದ್ರೆ ಕಂಪ್ಲೀಟ್ ಲಿವಿಂಗ್ ರೂಮ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ. ಹಾಗೆ ಸೋಫಾ ಬಟ್ಟೆಗಳನ್ನು ಕೂಡ ಎಲ್ಲಾನು ಅದ್ರ ಜಾಗಕ್ಕೆ ಇನ್ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ಫಿಶ್ ಟ್ಯಾಂಕಲ್ಲಿ ಫಿಶ್ ಇರಬೇಕಾದ್ರೇನೆ ಗ್ಲಾಸ್ ಮೇಲೆ ಫಂಗಲ್ಸ್ ಥರ ಬಂದಿದ್ರೆ ಅದನ್ನ ಈ ಮ್ಯಾಗ್ನೆಟಿಂಗ್ ಬ್ರಷ್ ಇಂದ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ತುಂಬ ಈಸಿ. ಹಾಗೆ ಈ ಮ್ಯಾಗ್ನೆಟಿಂಗ್ ಬ್ರಷ್ನ ನೀರಲ್ಲಿ ಈ ರೀತಿ ಒಂದು ಬ್ರಷನ್ನು ಒಳಗಡೆ ಹಾಕಬೇಕು. ಸೊ ಇನ್ನೊಂದು ಸಾಫ್ಟ್ ಆಗಿರುವಂಥ ಬ್ರಷನ್ನು ಹೊರಗಡೆ ರೀತಿ ಕ್ಲೀನ್ ಮಾಡ್ಕೊಳ್ಳೋದಷ್ಟೇನೆ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಟೇರ್ ಕ್ಯಾಸ್ಟ್ ಕಂಬಿಗಳನ್ನೆಲ್ಲ ನಾನು ವೀಕ್ಲಿ 1 ಟೈಮ್ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕ್ಲೀನಿಂಗ್ ಬಗ್ಗೆ ಒಂದು DIY ಲಿಕ್ವಿಡ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಯೂಸ್ ಮಾಡಬೇಕು. ಕ್ಲೀನ್ ಮಾಡೋಕ್ಕಿಂತ ಮೊದಲು ಯೂಸ್ ಮಾಡ್ಕೊಂಡ್ರೆ ಇದ್ರ ಉಪಯೋಗ ಗೊತ್ತಾಗೋದಿಲ್ಲ. ಹಾಗೆ ಮನೇನ ಕ್ಲೀನ್ ಮಾಡಬೇಕಾದ್ರೆ ಬರೀ ಧೂಳು ಮಾತ್ರ ಇರೋದಿಲ್ಲ, ಇದ್ರ ಜೊತೆಲಿ ಚಿಕ್ಕ ಚಿಕ್ಕ ಇನ್ಸೆಟ್ಸ್ ಎಲ್ಲ ಇರುತ್ತೆ. ಅಷ್ಟೊಂದು ನೀಟಾಗಿ ಡೀಪ್ ಕ್ಲೀನ್ ಮಾಡಿರ್ತೀವಿ, ಬಟ್ ಈ ಸೆಲ್ಬೆ ಕಟ್ಟ ಹುಳಗಳು ನಿವಾರಣೆ ಮಾಡ್ಕೊಳಕ್ ಆಗೋದಿಲ್ಲ. ಒಂದ್ಸಲ ಆ ಸ್ಕ್ರೀನ್ ಮೇಲೆಲ್ಲ ಸೆಲ್ಬೆ ಕಟ್ತು ಅಂತ ಅಂದ್ರೆ ನೋಡಕ್ ಒಂಥರ ಮೆಸ್ಸಿಯಾಗಿ ಕಾಣ್ತಾರೆ. ನಾನಿಲ್ಲಿ ಸ್ವಲ್ಪ ನೀರಿಗೆ 1 ರಿಂದ 10 ಪಲಾವ್ ಎಲೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸು ಮತ್ತೆ ಒಂದು ಸ್ವಲ್ಪ ಲವಂಗ. ಇದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು, ಅದ್ರ ಫ್ಲೇವರ್ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ನೀರು ಆರಿಸಿದ ಮೇಲೆ 3-4 ಕರ್ಪೂರನ ಪುಡಿ ಮಾಡಿ ಈ ನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ ಚೆನ್ನಾಗಿ ಶೋಧಿಸ್ಕೊಂಡು ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಬೇಕು. ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಲಿಕ್ವಿಡ್ನ ಯೂಸ್ ಮಾಡಬಾರ್ದು. ಏನಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಕ್ಲೀನ್ ಮಾಡೋಕ್ಕಿಂತ ಮೊದಲು ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಬಿಟ್ಟು ಆಮೇಲೆ ನಾವೇ ಕ್ಲೀನ್ ಮಾಡಿದ್ರೆ ಅಲ್ಲಿ ಇನ್ಸೆಟ್ಸ್ ಬರುತ್ತೆ. ಯಾವುದೇ ರೀತಿ ಸ್ಮೆಲ್ ಇಲ್ಲ ಅಂತಂದರೆ ಇನ್ಸೆಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಬಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದೇನು ಅಂತಂದರೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ ಮೇಲೆ
ಈ ಲಿಕ್ವಿಡ್ನ ವಿಂಡೋಗಳ ಮೇಲಾಗಿರ್ಬೋದು, ವಿಂಡೋ ಸ್ಕ್ರೀನ್ ಮೇಲಾಗಿರ್ಬೋದು, ಹಾಗೆ ಪಾಟ್ಗಳು ಇಟ್ಟಿರ್ತೀವಲ್ವಾ, ಸೊ ಆ ಪಾಟ್ಗಳ ಮೇಲೆ, ಹಾಗೆ ವುಡನ್ ಸ್ಟ್ಯಾಂಡ್ಗಳ ಮೇಲೆ, ಸೊ ಈ ರೀತಿ ಥಿಂಗ್ಸ್ಗಳ ಮೇಲೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಹುಳಗಳು ಬರೋದಿಲ್ಲ. ಮತ್ತೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಬಿಡೋದ್ರಿಂದ ಯಾವುದೇ ರೀತಿ ಕಲೆಗಳು ಕುತ್ಕೊಳ್ಳೋದಿಲ್ಲ. ಅಂಡ್ ಫೈನಲಿ ಲಿವಿಂಗ್ ರೂಮ್ ಕ್ಲೀನಿಂಗ್ ಕಂಪ್ಲೀಟ್ ಆಯಿತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ.